ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ಕಂಪ್ಲೀಟಾಗಿ ಯುದ್ಧ ಮಾಡಿ ಗೆಲ್ಲುವಂಥ ಹಂತಕ್ಕೆ ಹೋಯ್ತಲ್ಲ, ಆವಾಗ ಎಲ್ಲರೂ ಅಂದ್ಕೊಂಡಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಸಾರ್ಥಕತೆಯನ್ನು ಅನುಭವಿಸ್ತಾ ಇದ್ದಾರಂತ. ಯಾಕಂದರೆ POKಯನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸೈನ್ಯ ತಯಾರಾಗಿ ನಿಂತಿತ್ತು ಮತ್ತು 21 ಏರ್ಬೇಸ್ಗಳ ಮೇಲೆ ಭಾರತ ಪಾಕಿಸ್ತಾನವನ್ನು ಧೂಳಿಪಟ ಮಾಡಿತ್ತು. ಯಾಕಂದರೆ ಆ ಏರ್ಬೇಸ್ ಮುಖಾಂತರ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳು ಕೂಡ ಭಾರತ ಹತ್ರ ಮುಖ ಮಾಡಿ ದಾಳಿಯನ್ನು ಮಾಡ್ತಿದ್ವು. ಆದರೆ ಭಾರತ ಅವೆಲ್ಲದಕ್ಕೂ ಕೂಡ ಅಂತ್ಯವನ್ನು ಹಾಡಿ ಭಾರತ ಯುದ್ಧವನ್ನು ಗೆಲ್ಲುವ ಹಂತಕ್ಕೆ ಬಂದಿತ್ತು. ಆದರೆ ಯಾಕೆ ಸಡನ್ನಾಗಿ ಭಾರತ ಕದನ ವಿರಾಮಕ್ಕೆ ಒಪ್ಕೊಳ್ತು? ಗೆಲ್ಲುವಂಥ ಯುದ್ಧವನ್ನು ಕೈ ಚೆಲ್ಲಿದ್ದೇಕೆ? ಗೆಲ್ಲಲೇಬೇಕೆನ್ನು ಹೊರಟಿದ್ದಂಥ ಈ ಭಾರತ ಪಾಕಿಸ್ತಾನದ ಮಾತಿಗೆ ಗಂಟು ಬಿದ್ದು ಕದನ ವಿರಾಮಕ್ಕೆ ಯಾಕೆ ಒಪ್ಕೊಳ್ತು? ಅಮೆರಿಕ ಮಧ್ಯ ಪ್ರವೇಶ ಮಾಡಲಿಕ್ಕೆ ಕಾರಣವೇನು? ಕದನ ವಿರಾಮವನ್ನು ಒಪ್ಕೊಂಡು ಪರೋಕ್ಷವಾಗಿ ಇಡೀ ಪ್ರಪಂಚವನ್ನೇ ಭಾರತ ಗೆದ್ದುಬಿಡ್ತಾ? ಮೋದಿಯವರ ಚಾಣಾಕ್ಷ ಬುದ್ಧಿ ಇಲ್ಲಿ ವರ್ಕೌಟ್ ಆಯ್ತಾ? ಚೀನಾದ ಕುತಂತ್ರ ಬುದ್ಧಿಯಿಂದ ಪಾಕಿಸ್ತಾನ ಯುದ್ಧಕ್ಕೆ ರೆಡಿಯಾದರೂ ಕೂಡ ಭಾರತ ಕದನ ವಿರಾಮಕ್ಕೆ ಒಪ್ಕೊಳ್ಳೋದ್ರ ಮುಖಾಂತರ ಇಡೀ ವಿಶ್ವಕ್ಕೆ ಭಾರತ ಮಾದರಿ ಆಯ್ತಾ? ಅಥವಾ ಇಡೀ ದೊಡ್ಡ ಆತಂಕವನ್ನು, ದೊಡ್ಡ ಕಂಟಕವನ್ನು ಭಾರತ ಕದನ ವಿರಾಮದ ಮುಖಾಂತರ ತಪ್ಪಿಸ್ಕೊಳ್ತಾ? ಇವೆಲ್ಲವನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಯಾವಾಗ ಏಪ್ರಿಲ್ 22ರಂದು ಮಂಗಳವಾರ ಮಧ್ಯಾಹ್ನ 2:30 ಸುಮಾರಿಗೆ ಪಾಕಿಸ್ತಾನದ ಪ್ರಚೋದಿತ ಉಗ್ರವಾದಿಗಳು, ಭಯೋತ್ಪಾದಕರು ಭಾರತದ ಪೆಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದಕ ಕೃತ್ಯವನ್ನು ಮಾಡಿ 25 ಭಾರತೀಯರನ್ನು ಮತ್ತು ಒಬ್ಬ ನೇಪಾಳಿ ಪ್ರಜೆಯನ್ನು ಹತ್ಯೆ ಮಾಡಿದ್ರಲ್ಲ, ಅದಾದ ನಂತರ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆನ್ನೋ ದೃಷ್ಟಿಯಲ್ಲಿ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತು. ಜೊತೆಗೆ ಅಟ್ಯಾಕ್ ಮಾಡುವ ಮೊದಲು 14 ದಿನದ ನಂತರ ಪ್ರಥಮ ಬಾರಿಗೆ 9 ಉಗ್ರರ ತಾಣಗಳನ್ನು ಉಡಾಯಿಸಿತು, ಪರೋಕ್ಷವಾಗಿ ಯುದ್ಧವನ್ನು ಸಾರ್ಬಿಡ್ತು. ಜೊತೆಗೆ ಪಾಕಿಸ್ತಾನ ಕೂಡ ಕುತಂತ್ರಿ ಟರ್ಕಿಯ ಡ್ರೋನನ್ನು ಹಾರಿಸಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಭಯವನ್ನು ಸೃಷ್ಟಿ ಮಾಡಿತು. ಜೊತೆಗೆ ನಮ್ಮವರು ಕೂಡ ಅನೇಕರು ಹತ್ರ ಆದರು. ಅದಾದ ನಂತರ ಭಾರತ ನೇರವಾಗಿ ಏನು ಮಾಡ್ತಂದ್ರೆ, ಎಲ್ಲಿಂದ ಈ ಡ್ರೋನ್ಗಳು ಹಾರಿಸಲ್ಪಡುತ್ತಲ್ಲ, ಅಂದರೆ ಯಾವ ವಾಯು ನೆಲೆಯಿಂದ, ಏರ್ ಬೇಸಿಂದ ಎಲ್ಲಿಂದ ಡ್ರೋನ್ಗಳು ಉಡಾವಣೆ ಆಗ್ತಾವಲ್ಲ, ಅಂದರೆ ಅವುಗಳನ್ನ ಹಾರಿಸ್ತಾರಲ್ಲ, ಅಲ್ಲಿಯನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ. ಯಾಕಂದರೆ ನಮ್ಮ ಧ್ಯೇಯ ಒಂದೇ ಇತ್ತು, ಯಾವುದೇ ಕಾರಣಕ್ಕೂ ನಾವು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಬಾರ್ದು. ಜೊತೆಗೆ ಎರಡನೇದಾಗಿ ಯಾವುದೇ ಮಿಲಿಟರಿ ಬೇಸ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಎನ್ನುವಂಥ ಒಂದು ನೀತಿ ಇತ್ತು. ಯಾಕಂದರೆ ನಾವು ಯುದ್ಧಕ್ಕೆ ರೆಡಿ ಆಗಿರಲಿಲ್ಲ, ಅಥವಾ ಯುದ್ಧವನ್ನು ಮಾಡುವ ಸ್ಥಿತಿ ನಾವು ಇರಲಿಲ್ಲ, ಮತ್ತು ಯುದ್ಧಕ್ಕೆ ನಾವು ಮುನ್ನಡೆ ಬರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಸೈನ್ಯ ಇತ್ತು ಮತ್ತು ನಮ್ಮ ಸರ್ಕಾರ ಇತ್ತು. ಆದರೆ ಯಾವಾಗ ಪದೇ ಪದೇ ಭಯೋತ್ಪಾದಕ ಚಟುವಟಿಕೆ ನಂತರ ಯಾವಾಗ ನಾವು ಭಯೋತ್ಪಾದಕರ ತಾಣದ ಮೇಲೆ ನಾವು ಸ್ಟ್ರೈಕನ್ನು ಮಾಡಿದ್ರಲ್ಲ, ಅದಾದ ನಂತರ ಪಾಕಿಸ್ತಾನ ಸರ್ಕಾರ ಮತ್ತು ಪಾಕಿಸ್ತಾನ ಮಿಲಿಟರಿ ನೇರವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ನಮ್ಮ ಮೇಲೆ ಯುದ್ಧವನ್ನು ಸಾರ್ತು. ಅದಾದ ನಂತರ ಭಾರತಕ್ಕೆ ಯಾವುದೇ ದಾರಿ ಇರಲಿಲ್ಲ, ಯುದ್ಧವನ್ನು ಮಾಡಲೇಬೇಕಾಯಿತು. ಜೊತೆಗೆ ವಾಯು ಬೇಸ್ನಿಂದ, ಏರ್ ಬೇಸ್ನಿಂದ ಯಾವಾಗ ಡ್ರೋನ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಲ್ಲ, ಅದಾದ ನಂತರ ಏರ್ ಬೇಸನ್ನೇ ಗುರಿಯಾಗಿಟ್ಕೊಂಡು 21 ಏರ್ ಬೇಸನ್ನು, ಮುಖ್ಯವಾಗಿ ಶಹಬಾಜ್ ಶರೀಫ್ ಅವರ ಒಂದು ಏರ್ಪೋರ್ಟ್ ಆಗಿರ್ಬೋದು, ಏರ್ ಬೇಸ್ ಆಗಿರ್ಬೋದು, ಕರಾಚಿ ಏರ್ ಬೇಸ್ ಆಗಿರ್ಬೋದು, ಲಾಹೋರ್ ಏರ್ ಬೇಸ್ ಆಗಿರ್ಬೋದು, ನೂರ್ ಖಾನ್ ಅನ್ನುವಂಥ ಮಿಲಿಟರಿ ಅದ್ಭುತ ತಾಣವಾಗಿರುವಂಥ ನೂರ್ ಖಾನ್ ಏರ್ ಬೇಸ್ ಆಗಿರ್ಬೋದು, ಇವೆಲ್ಲದರ ಮೇಲೆ ಅಟ್ಯಾಕ್ ಮಾಡಿ ಏನು ಯುದ್ಧವನ್ನು ಗೆದ್ದೇ ಬಿಡ್ತು ಅನೌನ್ಸ್ ಮಾಡಬೇಕು, POK ಕೂಡ ನಮ್ಮ ಸುಪರ್ದಿಗೆ ಬರುತ್ತೆ ಅನ್ನುವ ದೃಷ್ಟಿಯಲ್ಲಿ ಭಾರತ ಮುನ್ನಡೆ ನಿಟ್ಟಾಗ, ಅದಾದ ನಂತರ ಒಂದು ಪ್ರಕರಣ ಆಯ್ತಲ್ಲ, ನೇರವಾಗಿ ಶುಕ್ರವಾರ ಮೇ 9ನೇ ತಾರೀಕು ಏನಾಯ್ತಂದ್ರೆ, ಅಮೆರಿಕ ಇಲ್ಲಿ ಮಧ್ಯಪ್ರವೇಶನ ಮಾಡ್ತು. ಮಧ್ಯಪ್ರವೇಶ ಯಾಕೆ ಮಾಡ್ತಿ ಅನ್ನೋದು ಈಗ ದೊಡ್ಡ ಕುತೂಹಲದ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಈ ಹಿಂದೆ ಹೇಳ್ತಾ ಇತ್ತು, ಜಮ್ಮು ಕಾಶ್ಮೀರದ ಅದರಲ್ಲೂ POK ಇಶ್ಯೂ ಇದೆಯಲ್ಲ, ಅದು ನೂರಾರು ವರ್ಷಗಳ ಕಾಲದಿಂದ ನಡ್ಕೊಂಡು ಬಂದದ್ದು. ಜೊತೆಗೆ ಇನ್ನೂ 1000 ವರ್ಷಗಳ ಕಾಲ ಅದು ಬದುಕತ್ತೆ. ಹಾಗಾಗಿ ಇಬ್ಬರು ವಿತಿನ್ ಡೈಲಾಗ್ ಅದನ್ನು, ಅಂದರೆ ಮಾತುಕತೆಯ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಬೇಕಂತ ದೃಷ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮೋದಿಯ ಗೆಳೆಯ ಕೂಡ ಹೌದು, ಅವರು ಹೇಳಿದರು. ಅದಾದ ನಂತರ ಕೆಲವು ವಾರದಲ್ಲಿ, ಎರಡೇ ವಾರಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶನ ಮಾಡಿದ್ರು. ಜೊತೆಗೆ ಅದರಲ್ಲೂ ನಮ್ಮ ಮೋದಿಯವರು ಮಾತಾಡಿದ್ರೆ ಗೊತ್ತಿಲ್ಲ, ಆದರೆ ಜಯಶಂಕರ್ ಜೊತೆ ಮಾತಾಡಿ ಮತ್ತು ಎರಡು DMOಗಳ ಜೊತೆ ಮಾತಾಡಿ ಒಂದು ಸಂಧಾನಕ್ಕೆ ಒಪ್ಪಿಸಿದ್ರು. ಹಾಗಾದರೆ ಭಾರತ ಸಂಧಾನಕ್ಕೆ ಒಪ್ಪಲಿಕ್ಕೆ ಕಾರಣವೇನು? ಚೀನಾದ ಅತ್ಯಂತ ಕ್ಲೋಸ್ ಫ್ರೆಂಡ್ ಆದ ಚೀನಾವನ್ನು ಬಿಟ್ಟು ಯಾಕೆ ಪಾಕಿಸ್ತಾನ ಅಮೆರಿಕದ ಮಾತನ್ನು ಕೇಳ್ತು, ಅಮೆರಿಕದ ಕಾಲಿಗೆ ಯಾಕೆ ಬಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ ಅಲ್ಲೊಂದು ದೊಡ್ಡ ಕುತೂಹಲಕಾರಿಯಾದಂಥ ವಿಷಯ ನಮಗೆ ತಿಳಿಬರುತ್ತೆ. ಯಾಕಂದರೆ ಯಾವಾಗ 21 ಏರ್ ಬೇಸ್ಗಳ ಮೇಲೆ ನಮ್ಮ ಸೇನೆ ದಾಳಿ ಮಾಡ್ತಲ್ಲ ಮತ್ತು ಅದಕ್ಕೆ ಸರಿಯಾದ ಸಾಕ್ಷ್ಯವನ್ನು ಕೂಡ ಕೊಡ್ತಲ್ಲ, ಅದಾದ ನಂತರ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಉಡಾಯಿಸಲಿಕ್ಕೆ, ಕ್ಷಿಪಣಿಗಳನ್ನು ಉಡಾಯಿಸಲಿಕ್ಕೆ ಏರ್ ಬೇಸೇ ಇರಲಿಲ್ಲ.
ನೀವು ಯಾವುದಾದ್ರೂ ಒಂದು ಮಿಸೈಲ್ನ, ಯಾವುದೋ ಡ್ರೋನನ್ನು, ಯಾವುದೋ ಒಂದು ಉಪಕರಣವನ್ನು ಉಡಾವಣೆ ಮಾಡಬೇಕಂದ್ರೆ ಅದಕ್ಕೆ ಏರ್ ಬೇಸ್ ಬೇಕಾಗುತ್ತೆ. ಏರ್ ಬೇಸ್ನಲ್ಲಿ ಎಲ್ಲ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಯಾಕಂದರೆ ನೀವು ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಬೇಕಂದ್ರೆ ಆ ಕ್ಷಿಪಣಿಯ ಕಂಟ್ರೋಲ್ ಸಿಸ್ಟಮ್ ಕಂಪ್ಲೀಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಇರುತ್ತೆ, ಏರ್ ಬೇಸಲ್ಲಿ ಇರುತ್ತೆ. ಹಾಗಾಗಿ 21 ಏರ್ ಬೇಸ್ಗಳ ಮೇಲೆ ನೀವು ಆ ದಾಳಿಯನ್ನು ಮಾಡಿದಾಗ ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಲ್ಲಿ ಕಂಟ್ರೋಲ್ ಸಿಸ್ಟಮ್ ಇರಲ್ಲ, ಎಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್, ಎಲ್ಲ ರಾಡರ್ ವ್ಯವಸ್ಥೆ ಹಾಳಾಗುತ್ತೆ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ಸೋತು ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಉಳಿಗಾಲವಿಲ್ಲ, ರಾಜಧಾನಿಯಾದಂಥ ಇಸ್ಲಾಮಾಬಾದ್ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಶಹಬಾಜ್ ಶರೀಫ್ ಅವರ ಮನೆಯ ಹತ್ತಿರ ಯಾವಾಗ ಅಟ್ಯಾಕ್ ಮಾಡಿ ಶುರು ಮಾಡ್ತಲ್ಲ ಆವಾಗ ಪಾಕಿಸ್ತಾನಕ್ಕೆ ಯಾವುದೇ ಒಂದು ದಾರಿ ಕಾಣಿಸಲ್ಲ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಪಾಕಿಸ್ತಾನ ಚೀನಾವನ್ನು ಮೊರೆ ಹೋಗಬೇಕಿತ್ತು, ಚೀನಾದ ಹತ್ತಿರ ಮೊದಲೇ ಕೇಳಿತ್ತು. ಯಾಕಂದರೆ ಯಾವಾಗ ಭಾರತ ಪಹಲ್ಗಾಮ್ ದಾಳಿಗೆ ನೇರವಾಗಿ ಪಾಕಿಸ್ತಾನವೇ ಕಾರಣವೆನ್ನುವ ಒಂದು ಆರೋಪ ಮಾಡ್ತಲ್ಲ ಆವಾಗ ಪಾಕಿಸ್ತಾನ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಏಜೆನ್ಸಿಯಿಂದ, ಅದು ರಷ್ಯಾ ಆಗಿರ್ಬೋದು ಮತ್ತು ಚೀನಾ ಆಗಿರ್ಬೋದು, ಆ ಎರಡು ಕಂಟ್ರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಎರಡು ಕಂಟ್ರಿಗಳ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಪಹಲ್ಗಾಮ್ ದಾಳಿಯನ್ನು ನ್ಯೂಟ್ರಲೈಸ್ ಆಗಿ ಅಥವಾ ನ್ಯೂಟ್ರಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದು ಯಾರೇ ತಪ್ಪಿರಲಿ, ಪಾಕಿಸ್ತಾನ ತಪ್ಪಿದ್ರು ಕೂಡ ನಾವು ಒಪ್ಕೊಳ್ತೀವಿ ಅನ್ನೋ ದೃಷ್ಟಿಯಲ್ಲಿ ಒಂದು ಮನವಿಯನ್ನು ಮಾಡ್ತು. ಅದಕ್ಕೆ ಚೀನಾ ಕೂಡ ಸಕಾರಾತ್ಮಕವಾಗಿ ನಾಟಕೀಯವಾಗಿ ಸ್ಪಂದಿಸಿತು. ಆದರೆ ಯಾವಾಗ ಯಾರ ಮಾತೂ ಕೇಳದೆ ಪಾಕಿಸ್ತಾನದ ವಿರುದ್ಧ ಭಾರತ ಅಟ್ಯಾಕ್ ಮಾಡ್ತಲ್ಲ, ಅದಾದ ನಂತರ ಪಾಕಿಸ್ತಾನ ಹೋರಾಟ ಮಾಡಿದ್ರೂ ಕೂಡ 21 ಏರ್ ಬೇಸ್ಗಳ ಮೇಲೆ ಮಾಡಿದ ನಂತರ ಪಾಕಿಸ್ತಾನ ಹತ್ರ ಯಾವುದೇ ಒಂದು ಕ್ಷಿಪಣಿಯನ್ನು, ಡ್ರೋನನ್ನು, ಯಾವುದೇ ಯುದ್ಧ ವಿಮಾನವನ್ನು ಉಡಾಯಿಸಲಿಕ್ಕೆ ಅಥವಾ ಹಾರಿಸಲಿಕ್ಕೆ ಅಲ್ಲಿ ಮೆಕ್ಯಾನಿಸಮ್ ಇರಲಿಲ್ಲ. ಅದಾದ ನಂತರ ತಮ್ಮ ಪಾಕಿಸ್ತಾನವೇ ಇರಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತಾರೆ ಎನ್ನುವ ಭಯದಿಂದ ನೇರವಾಗಿ ಶಹಬಾಜ್ ಶರೀಫ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆದಂಥ ಮಾರ್ಕ್ ರೂಬಿ ಅವರಿಗೆ ಕಾಲ್ ಮಾಡ್ತಾರೆ. ಮಾರ್ಕ್ ರೂಬಿ ಅವರು ನೇರವಾಗಿ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತನಾಡಿ ಏನಾದರೂ ಮಾಡಿ ನೀವು ಯುದ್ಧವನ್ನು ನಿಲ್ಲಿಸಬೇಕು, ಯಾಕಂದ್ರೆ ಚೀನಾ ಮಾತನ್ನು ಯಾವುದೇ ಕಾರಣಕ್ಕೂ ಭಾರತ ಕೇಳಲ್ಲ. ಭಾರತ ಅಥವಾ ನರೇಂದ್ರ ಮೋದಿ ಯಾರ್ದಾದ್ರು ಮಾತು ಕೇಳಬೇಕಂದ್ರೆ ಅದು ರಷ್ಯಾದ ವ್ಲಾಡಿಮಿರ್ ಪುಟಿನ್ ಆಗಿರ್ಬೋದು ಅಥವಾ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಮಾತು ಕೇಳ್ತಾರೆ. ಹಾಗಾಗಿ ನೀವು ಹತ್ರ ಈಗ ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರ ಹತ್ರ ತುಂಬ ಕ್ಲೋಸ್ ಆಗಿದ್ರಿ. ಅದೇ ಕಾರಣಕ್ಕಾಗಿ ಯಾವುದೇ ಒಂದು ಮುಲಾಜಿಟ್ಕೊಳ್ಳದೆ ನಾವು ಸೋಲನ್ನು ಒಪ್ಕೊಂಡಿದ್ದೇವೆ, ಆದರೆ ನೀವು ಯುದ್ಧ ವಿರಾಮಕ್ಕೆ ನಾವು ಹೇಳಿದ್ರೆ ಸರಿಯಾಗಲ್ಲ, ನೀವು ಅದನ್ನು ಹೇಳಬೇಕು ಅನ್ನೋದಷ್ಟರಲ್ಲಿ ಪಾಕಿಸ್ತಾನ ಅಮೆರಿಕದ ಅಧ್ಯಕ್ಷರ ವಿರುದ್ಧ ಗೋಗರೆತ್ತೆ, ಕಣ್ಣೀರು ಹಾಕುತ್ತೆ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಜೈಶಂಕರ್ ಜೊತೆ ಮಾತಾಡ್ತಾರೆ ಮತ್ತು ಮೋದಿಯವರ ಜೊತೆ ಮಾತಾಡಿ ಕೂಡ ಅವರು ನೇರವಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ ಅವರೇ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾರೆ. ಆಗಲೂ ಕೂಡ ಭಾರತ ಒಂದು ಕಂಡೀಷನ್ ಹಾಕುತ್ತೆ, ಯಾವುದೇ ಒಂದು ಕಾರಣಕ್ಕೆ ಒಂದೇ ಒಂದು ಭಯೋತ್ಪಾದನಾ ಚಟುವಟಿಕೆ ಪಾಕಿಸ್ತಾನದ ಕಡೆಯಿಂದ ಆದರೆ ಅದರಿಂದ ಮತ್ತೆ ಇದಕ್ಕಿಂತ ದೊಡ್ಡದಾದಂಥ ದಾಳಿಯನ್ನು ಮಾಡ್ತೀವಿ ಅನ್ನೋ ಒಂದು ಕಂಡೀಷನ್ ಕೂಡ ಹಾಕುತ್ತೆ. ನೋಡಿ ಇಲ್ಲಿ ಏನಾಗುತ್ತಂದ್ರೆ ಅಮೆರಿಕದ ಅಧ್ಯಕ್ಷರು ಇಬ್ಬರಿಗೂ ಕೂಡ ಶಾಂತಿ ನೆಲೆಸಲಿ, ಇಬ್ಬರು ಕೂಡ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಅದಾದ ನಂತರ ಶಹಬಾಜ್ ಶರೀಫ್ ಅವರು ಓಕೆ ಥ್ಯಾಂಕ್ಸು, ಡೊನಾಲ್ಡ್ ಟ್ರಂಪ್ ಅವರು ಥ್ಯಾಂಕ್ಸ್ ಹೇಳ್ತಾರೆ ಮತ್ತು ನಾಟಕೀಯವಾಗಿ ಚೀನಾಕ್ಕೂ ಕೂಡ ಇಷ್ಟು ದಿನದಿಂದ ನಮ್ಮ ಹತ್ರ ಇದ್ರಿ, ನಮ್ಮ ಸಪೋರ್ಟ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಜೊತೆಗೆ ನಾವು ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಟ್ರೈ ಮಾಡಿದ್ವಿ, ಜೊತೆಗೆ ನಾವು ಯುದ್ಧವನ್ನು ಆಲ್ಮೋಸ್ಟ್ ಗೆದ್ದಿದ್ದೇವೆ ಅನ್ನುವಂಥ ದುರಹಂಕಾರದ ಮಾತನ್ನು ಹೇಳ್ತಾರೆ ಮತ್ತು ಪಾರ್ಲಿಮೆಂಟಲ್ಲಿ ಕೂಡ ಹೇಳ್ತಾರೆ. ನೋಡಿ ಯುದ್ಧಕ್ಕೆ ಏನು ಕಾರಣ, ಯುದ್ಧದ ಕದನ ವಿರಾಮಕ್ಕೆ ಏನು ಕಾರಣ ಎನ್ನುವುದನ್ನು ನೋಡ್ತಾ ಹೋದರೆ ಯುದ್ಧಕ್ಕೂ ಚೀನಾ ಕಾರಣ, ಕದನ ವಿರಾಮಕ್ಕೆ ನೇರವಾಗಿ ಭಾರತ ಕಾರಣ. ಯಾಕಂದರೆ ಏನಾದರೂ ಕದನ ವಿರಾಮ ಘೋಷಣೆ ಮಾಡಿಲ್ಲ ಅಂದರೆ ಅದು ಪಾಕಿಸ್ತಾನದನ್ನು ಧ್ವಂಸ ಮಾಡಲಿಕ್ಕೆ ಆಗ್ತಿತ್ತು, ಧ್ವಂಸ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಆಗ್ತಿತ್ತು. ಅದಾದ ನಂತರ ಪಾಕಿಸ್ತಾನವನ್ನು ಧ್ವಂಸ ಆಗ್ತಿತ್ತು, ಆದರೆ ಭಾರತದ ಆರ್ಥಿಕ ವ್ಯವಸ್ಥೆ ಕೂಡ ಕುಂಠಿತವಾಗ್ತಿತ್ತು. ಯಾಕಂದರೆ ಅದೇ ಕಾಯ್ತಾ ಇತ್ತು, ನಿಮಗೆ ಪಾಕಿಸ್ತಾನ 100% ಹಾಳಾದ್ರೂ ಕೂಡ ನಮ್ಮಲ್ಲೂ ಕೂಡ ಒಂದು 20% ಹಾಳಾಗುವಂಥ ಸ್ಥಿತಿ ಇತ್ತು. ಒಂದು ವೇಳೆ ಭಾರತ ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಕೂಡ ಒಂದು ಕೆಂಗಣ್ಣು ಬೀಳ್ತಿತ್ತು ಮತ್ತು ಕಪ್ಪು ಛಾಯೆ ಬೀಳ್ತಿತ್ತು. ಜೊತೆಗೆ ನಮ್ಮಲ್ಲಿ ಹೂಡಿಕೆದಾರರು ಕೂಡ ಕಡಿಮೆ ಬರ್ತಿತ್ತು. ಅಂದರೆ ಈಗಾಗಲೇ ಅನೇಕ ಹೂಡಿಕೆದಾರರು ಇದ್ದಾರೆ, ಅನೇಕ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ. ಆದರೆ ಈ ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿ ಗೆದ್ದರೂ ಕೂಡ ಇಡೀ ಪ್ರಪಂಚಕ್ಕೆ ಒಂದು ಅರ್ಥ ಆಗ್ತಿದ್ದು ಭಾರತದಲ್ಲಿ ಸುವ್ಯವಸ್ಥೆ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ, ಯಾವಾಗ ಬೇಕಾದರೂ ಪಾಕಿಸ್ತಾನ ಮತ್ತು ಸಿಟ್ಟಿಗೆದ್ದು ಯಾವುದಾದ್ರೂ ಮೂಲೆಯಿಂದ ಉಡಾವಣೆ ಮಾಡಬಹುದು ಎಂಬ ದೃಷ್ಟಿಯಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡುವಂಥ ಅನೇಕ ಕಂಪನಿಗಳು ಹಿಂದೇಟು ಹಾಕ್ತಿದ್ವು. ಅದೇ ಕಾರಣಕ್ಕೆ ಆರ್ಥಿಕ ಸ್ಥಿತಿಯಲ್ಲಿ ಸುವ್ಯವಸ್ಥೆಯನ್ನು ಕಾಡ್ಕೊಂಡಂಥ ಮತ್ತು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿಕೊಂಡಂಥ ಭಾರತವನ್ನು ಹಾಳು ಮಾಡಬೇಕನ್ನೋ ದೃಷ್ಟಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಚೂ ಬಿಡುತ್ತೆ, ನೀವೇನಾದರೂ ಮಾಡಿ ಇಂಡಿಯಾದ ವಿರುದ್ಧ ನೀವು ಯುದ್ಧ ಮಾಡಲೇಬೇಕು, ಇಂಡಿಯಾದ ನೆಮ್ಮದಿಯನ್ನು ಹಾಳು ಮಾಡಲೇಬೇಕು, ಇಲ್ಲಾಂದರೆ POKನವರು 7 ವರ್ಷಗಳ ನಂತರ ಅದನ್ನು ವಶಪಡಿಸ್ಕೊಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಒಂದು ಕೆಟ್ಟ ಮೆಸೇಜನ್ನು ಹೇಳುತ್ತೆ, ಕೆಟ್ಟದಾದಂಥ ಒಂದು ಸಂದೇಶವನ್ನು ಕೊಡುತ್ತೆ. ನಿಮ್ಗೆ ಹೆಲ್ಪ್ ಮಾಡ್ತೇವೆ, ನಿಮ್ಮ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ ಅದನ್ನು ಕೂಡ ನಾವು ದೊಡ್ಡದಾಗಿ ಮಾಡ್ತೇವೆ. ಹಾಗೆ ಮಾಡಬೇಕಂದ್ರೆ ನೀವು ಪರೋಕ್ಷವಾಗಿ ಭಾರತವನ್ನು ಡಿಸ್ಟರ್ಬ್ ಮಾಡಲೇಬೇಕು, ಭಾರತ ಆರ್ಥಿಕ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಬೇಕು. ಯಾಕಂದರೆ ಈಗಾಗಲೇ
ಈ ಟ್ಯಾರಿಫ್ ಸಿಸ್ಟಮ್ ಇದೆಯಲ್ಲ, ಅಮೆರಿಕ ಭಾರತಕ್ಕೆ ಒಂದು ಸ್ವಲ್ಪ ಮಟ್ಟಿನ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದೆ. ಆದರೆ ಚೀನಾ ಇದೆಯಲ್ಲ, ಚೀನಾಕ್ಕೆ 100% ಟ್ಯಾಕ್ಸ್ ಅನ್ನು ಹಾಕಿದೆ ಮತ್ತು ಇಡೀ ಜಗತ್ತಲ್ಲಿ ಅದು ದೊಡ್ಡದಂತ ಇಶ್ಯೂ ಆಗಿದೆ ಮತ್ತು ಇಡೀ ಚೀನಾದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಪರಿಸ್ಥಿತಿಯಲ್ಲಿ ಇದೀಗ ಅಮೆರಿಕ ಕಾಲಿಟ್ಟಿದೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಮೆರಿಕ ಇದೆಯಲ್ಲ, ಇವೆರಡರ ಮಧ್ಯೆ ಏನಾದರೂ ಒಂದು ಕೆಟ್ಟದಾಗಬೇಕಂದ್ರೆ ಅದು ಚೀನಾ ಕುತಂತ್ರ ಬುದ್ಧಿಯಿಂದ ಆಗಲೇಬೇಕನ್ನೋ ದೃಷ್ಟಿಯಲ್ಲಿ ಚೀನಾ ಒಂದು ಕೆಟ್ಟದಾದ ಒಂದು ಸಪೋರ್ಟ್ ಮಾಡುತ್ತೆ. ಅದೇನಂದ್ರೆ, ಯಾವುದೇ ಒಂದು ಕಾರಣಕ್ಕಾದ್ರೂ ಕೂಡ ಏನಾದರೂ ಒಂದು ಮುನ್ನಡೆ ಬರಬೇಕು ಅಂದ್ರೆ ಅದು ನೀವು ಭಾರತ ವಿರುದ್ಧ ಸಣ್ಣ ಪುಟ್ಟ ಗೊಂದಲ ಮಾಡಬೇಕು ಮತ್ತು ಯುದ್ಧಕ್ಕೆ ಪ್ರೇರೇಪಣೆ ಮಾಡುವಂತೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಕೆಟ್ಟ ಸಲಹೆಯನ್ನು ಕೊಡುತ್ತೆ. ಅದಾದ ನಂತರ ಪಾಕಿಸ್ತಾನ ಚೀನಾದ ದುರ್ಬುದ್ಧಿಯ ಮಾತನ್ನು ಕೇಳಿ ಭಾರತ ಮೇಲೆ ಅಟ್ಯಾಕ್ ಮುಂದಾಗುತ್ತೆ ಮತ್ತು ಭಯೋತ್ಪಾದಕ ಚಟುವಟಿಕೆ ನಡೆಸುತ್ತೆ. ಯಾಕಂದ್ರೆ ಒಂದು ವೇಳೆ ಭಾರತದಲ್ಲಿ ಯುದ್ಧ ಆದರೆ ಭಾರತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡುತ್ತೆ, ಸೊಲೀಸಾಗಿ ಗೆಲ್ಲಬಹುದು. ಆದರೆ ಭಾರತ ಎನ್ನುವ ಒಂದು ಒಳ್ಳೆಯ ಶಾಂತಿಯುತವಾದ ದೇಶಕ್ಕೆ ಯುದ್ಧದ ದಾಳಿ ಮಾಡುತ್ತೆ, ಅಲ್ಲಿ ಶಾಂತಿ ಇಲ್ಲ, ಸುವ್ಯವಸ್ಥೆ ಇಲ್ಲ, ಜೊತೆಗೆ ಚೀನಾ ಕೂಡ ಅಟ್ಯಾಕ್ ಮಾಡಬಹುದು ಎನ್ನುವ ಭಯಭೀತಿಯಲ್ಲಿ ಬದುಕ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಪ್ರಪಂಚದ ಅನೇಕ ಕಂಪನಿಗಳು ಇಂಡಿಯಾಕ್ಕೆ ಬರಲಿಕ್ಕೆ ಹೆದರ್ತವೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯುದ್ಧ ಆದರೆ ಅದು ಚೀನಾಕ್ಕೆ ಸಪೋರ್ಟ್ ಆಗುತ್ತೆ ಮತ್ತು ಬೇರೆ ಎಲ್ಲ ಕಂಪನಿಗಳು ಇದೀಗ ಚೀನಾ ಕಡೆ ಮುಖ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಈಗಾಗಲೇ ಚೀನಾದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ. ಯಾವಾಗ ಡೊನಾಲ್ಡ್ ಟ್ರಂಪ್ ಒಂದು 100% ಟ್ಯಾಕ್ಸ್ ಅನ್ನು ಹಾಕಿದ್ರಲ್ಲ, ಅದಾದ ನಂತರ ಭಾರತಕ್ಕೆ ಸ್ವಲ್ಪ ಲಾಭವಾಯಿತು. ಅದ್ರಲ್ಲಿ ಮೇನ್ಲಿ ಏನಾಗತ್ತಂದ್ರೆ, ಈ ಐಫೋನ್ ಅಂದ್ರೆ ಆಪಲ್ ಫೋನ್ ಇದೆಯಲ್ಲ, ಅದರ 80% ಬಿಡಿ ಭಾಗಗಳು ತಯಾರಾಗುವುದೇ ಚೀನಾದಲ್ಲಿ. ಆಪಲ್ ಫೋನ್ ಎಲ್ಲಿಂದ ಬಂತು ಅಂದ್ರೆ ಅದು ಅಮೆರಿಕ ಅಂತ ಹೇಳ್ತೀವಿ. ಆಪಲ್ ಫೋನ್ ಯಾರ್ದು ಅಂದ್ರೆ ಅದು ಅಮೆರಿಕ ಅಂತ ಹೇಳ್ತೀವಿ. ಆದ್ರೆ 80% ಆಪಲ್ ಫೋನ್ ನ ಬಿಡಿ ಭಾಗಗಳು ತಯಾರಾಗುವುದೇ ಚೀನಾದಲ್ಲಿ. ಹಾಗಾಗಿ ಅಮೆರಿಕ ಏನ್ ಮಾಡ್ತಂದ್ರೆ, ನೀವು ಬೇರೆ ಬೇರೆ ದೇಶದಲ್ಲಿ ಯಾಕೆ ಬಿಡಿ ಭಾಗಗಳನ್ನ ರೆಡಿ ಮಾಡ್ಕೊಂಡು ಆಮದು ಮಾಡ್ಕೊಳ್ತೀರಿ, ನಮ್ಮ ದೇಶದಲ್ಲಿ ಮಾಡಿ ಎನ್ನುವ ರೀತಿಯಲ್ಲಿ ಅಮೆರಿಕದ ಪ್ರಾಡಕ್ಟ್ಗಳಿಗೆ ಸ್ವಲ್ಪ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ತು ವಿದೇಶದಿಂದ ಯಾರಾದ್ರೂ ಯಾವುದೇ ಕಂಪನಿ ಅಮೆರಿಕದ ಕಂಪನಿ ಆಮದು ಮಾಡಿಕೊಂಡು ಆ ಬಿಡಿ ಭಾಗಗಳನ್ನು ತರಿಸ್ಕೊಂಡ್ರೆ ಅದಕ್ಕೆ 100% ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಬೇರೆ ಕಡೆಯಿಂದ ಯಾವುದೇ ವಸ್ತು ಬರಬಾರದು ಎನ್ನುವ ದೃಷ್ಟಿಯಲ್ಲಿ ದೊಡ್ಡದಾದ ಮಹತ್ವದ ನಿರ್ಣಯ ತೆಗೆದುಕೊಂಡು ಅದರ ನಂತರ ಚೀನಾಕ್ಕೆ ದೊಡ್ಡ ಹೊಡೆತ ಕೊಡ್ತು. ಯಾಕಂದ್ರೆ ನೀವು ಏನಾದ್ರೂ ಒಂದು ಐಫೋನ್ ಬಿಡಿ ಭಾಗವನ್ನು ಅಮೆರಿಕ ಮಾರಬೇಕಂದ್ರೆ ನಿಮಗೆ ₹100 ಬೆಲೆಯ ಐಫೋನ್ ನ ಬಿಡಿ ಭಾಗ ₹200 ಆಗುತ್ತೆ. ಹಾಗಾಗಿ ಅಮೆರಿಕದ ಯಾವ ಪ್ರಜೆ ಕೂಡ ಐಫೋನ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಒಂದು ವೇಳೆ ಐಫೋನ್ ತೆಗೆದುಕೊಂಡ್ರು ಕೂಡ ಅದು ಕಾಸ್ಟ್ಲಿ ಆಗುತ್ತೆ. ಇವೆಲ್ಲವನ್ನ ಮನಗಂಡಂತ ಚೀನಾ ಏನಾದ್ರೂ ಮಾಡಿ ಈ ಆರ್ಥಿಕ ವ್ಯವಸ್ಥೆಯನ್ನು ಹದಗೆಟ್ಟಬೇಕು. ಜೊತೆಗೆ ಅಮೆರಿಕ ಈಗ ಭಾರತದಲ್ಲಿ ಒಂದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ, ಐಫೋನ್ ಅಸೆಂಬಲ್ ಮಾಡುವಂತ ಕಂಪನಿಯನ್ನ ಭಾರತಕ್ಕೆ ತರುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿತ್ತು. ಹೀಗಾಗಿ ಈ ಐಫೋನ್ ಜಗಳ ಇದೆಯಲ್ಲ, ಅದು ನೇರವಾಗಿ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡುವಂತೆ ಪ್ರೇರೇಪಿಸಿದ್ದೆ ಚೀನಾ ಅಂತ ಹೇಳ್ಬೋದು. ಇವೆಲ್ಲದ ದೃಷ್ಟಿಯಿಂದ ಭಾರತ ಹಿಂದೆ ಮುಂದೆ ನೋಡದೆ ನಮ್ಮ ಆರ್ಥಿಕ ವ್ಯವಸ್ಥೆ ಕುಸಿರು ತೊಂದರೆ ಅನ್ನೋ ದೃಷ್ಟಿಯಲ್ಲಿ ಸದೃಢವಾದಂತಹ ಒಂದು ಮಿಲಿಟರಿ ಸಿಸ್ಟಮ್ ಅನ್ನು ಇಟ್ಕೊಂಡು ಭಾರತ ಇದೀಗ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತು ನೋಡಿ. ಅದಾದ ನಂತರ ಯಾಕೆ ಯುದ್ಧ ವಿರಾಮ ಆಯ್ತಂದ್ರೆ, ಪಾಕಿಸ್ತಾನಕ್ಕೆ ಗೊತ್ತಿತ್ತು ನಮ್ಮ ಈ ಭೂಪಟ ಹಾಳಾಗಿ ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಮನವರಿಕೆ ಆದ ನಂತರ ಅದು ಚೀನಾಕ್ಕೆ ಹೇಳುತ್ತೆ, ಅಮೆರಿಕ ಹೇಳುತ್ತೆ. ಅಮೆರಿಕ ನೇರವಾಗಿ ಮಧ್ಯಪ್ರವೇಶ ಮಾಡಿ ಈಗ ಯುದ್ಧ ವಿರಾಮವನ್ನು ಘೋಷಣೆ ಮಾಡುವಂತೆ ಮನವರಿಕೆ ಕೂಡ ಮಾಡುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದೇನಂದ್ರೆ, ಯಾವುದೇ ಕಾರಣಕ್ಕೂ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರೂ ಕೂಡ ಪಾಕಿಸ್ತಾನ ಅದನ್ನು ಮುರಿಯುತ್ತೆ. ಯಾಕಂದ್ರೆ ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಮತ್ತು ಅಲ್ಲಿನ ಪ್ರಧಾನಮಂತ್ರಿಗೆ ಆಗಲ್ಲ. ಸೇನಾ ಮುಖ್ಯಸ್ಥರು ಇಡೀ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಲೇಬೇಕನ್ನೋ ದೃಷ್ಟಿಯಲ್ಲಿ ಆಸಿಫ್ ಮುನೀರ್ ಅವರು ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ತಾರೆ. ಜೊತೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಯವರನ್ನ ಬಫೆಟ್ ತರ ನೋಡ್ತಾರೆ. ಹಾಗಾಗಿ ಪಾಕಿಸ್ತಾನದ ಸೇನೆಯ ಆದೇಶಕ್ಕೆ ತಲೆ ಬಾಗ್ಲಿಲ್ಲ ಅಂದ್ರೆ ಶಹಬಾಜ್ ಶರೀಫ್ ಅವರಿಗೆ ಗೊತ್ತಿತ್ತು ಇವರು ಇಡೀ ಪಾಕಿಸ್ತಾನವನ್ನೇ ಕಂಟ್ರೋಲ್ ತೆಗೆದುಕೊಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ಗೊತ್ತು. ಹಾಗಾಗಿ ಏನೇ ಹೇಳಿದ್ರು ಕೂಡ, ಆಸಿಫ್ ಮುನೀರ್ ಅವರು ಏನೇ ಹೇಳಿದ್ರು ಕೂಡ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂತ ಶಹಬಾಜ್ ಶರೀಫ್ ಅವರು ಒಪ್ಕೊಳ್ತಾರೆ. ಅದಾದ ದೃಷ್ಟಿಯಿಂದ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಕದನ ವಿರಾಮಕ್ಕೆ ನೀವು ಮುನ್ನಡೆ ಬರಬೇಕಂತ ಘೋಷಣೆ ಮಾಡಿದ್ರು ಕೂಡ ಅದರಿಂದ ಸಿಟ್ಟಿಗೊಂಡಂತ ಆಸಿಫ್ ಮುನೀರ್ ಅವರು ಒಂದು ರಕ್ಷಣಾ ಇಲಾಖೆಯ ಮುಖ್ಯಸ್ಥರು, ಸೇನೆಯ ಮುಖ್ಯಸ್ಥರು ಸೀಸ್ ಫೈರ್ ಅನ್ನು ಮುರಿದು, ಅಂದ್ರೆ ಈ ಕದನ ವಿರಾಮವನ್ನು ಮುರಿದು ಮತ್ತೆ ದಾಳಿಗೆ ಮುಂದಾಗ್ತಾರೆ. ಭಾರತಕ್ಕೆ ಇದೇ ಬೇಕಿತ್ತು. ಯಾಕಂದ್ರೆ ಅಮೆರಿಕ ಹೇಳಿದಂತೆ ಕೇಳಬೇಕು ಅಥವಾ ಪ್ರಪಂಚಕ್ಕೆ ನಾವು ಅಮೆರಿಕದ ದೋಸ್ತಿ ಅಂತ ಹೇಳಬೇಕಿತ್ತು ಮತ್ತು ಅಮೆರಿಕದ ಒಂದು ಆತ್ಮವಿಶ್ವಾಸದ ಮಾತನ್ನ ಉಳಿಸ್ಕೊಳ್ಳೇಬೇಕಿತ್ತು. ಅದಾದ ನಂತರ ಭಾರತಕ್ಕೂ ಗೊತ್ತಿತ್ತು ಇದು 1 ದಿನದಿಂದ 2 ದಿನದಲ್ಲಿ ಮುಗಿದು ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಭಾರತಕ್ಕೂ ಕೂಡ ಗೊತ್ತಿತ್ತು. ಹಾಗಾಗಿ ಅಮೆರಿಕ ಹೇಳಿದಂತ ಒಂದು ಸಂಧಾನಕ್ಕೆ ಒಪ್ಕೊಂಡು ಇಡೀ ಪ್ರಪಂಚಕ್ಕೆ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ ಅನ್ನೋ ದೃಷ್ಟಿಯಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಳ್ತು. ಅದಾದ ಕೇವಲ 3 ಗಂಟೆಗಳಲ್ಲಿ ಆಸಿಫ್ ಮುನೀರ್ ಅವರು ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರಿಗೆ ಸೆಡ್ ಹೊಡೆದು ಭಾರತ ಮೇಲೆ ದಾಳಿಯನ್ನು ಮಾಡ್ತಾರೆ. ಅದಾದ ನಂತರ ಕದನ ವಿರಾಮ ಅವರೇ ಉಲ್ಲಂಘನೆ ಮಾಡೋದ್ರಿಂದ ಭಾರತ ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕದ ಫ್ರೆಂಡ್ಶಿಪ್ ಅನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ಅಮೆರಿಕದ ಮಾತನ್ನು ಕೇಳಿದಾಗೂ ಆಯ್ತು, ನಮ್ಮ ಮೇಲೆ ಟ್ಯಾರಿಫ್ ಅನ್ನ ಕೆಳಗೆ ಇಳಿಸ್ಕೊಂಡಂಗಾಯ್ತು. ಜೊತೆಗೆ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕೆನ್ನುವ ದೃಷ್ಟಿಯಲ್ಲಿ ಇದೀಗ ಸೀಸ್ ಫೈರ್ ಮುರಿದ್ರಿಂದ, ಅಂದ್ರೆ ಕದನ ವಿರಾಮವನ್ನು ಪಾಕಿಸ್ತಾನವೇ ಮುರಿದ್ರಿಂದ ಭಾರತಕ್ಕೆ ಅತ್ಯಂತ ದೊಡ್ಡ ಲಾಭವಾಗಿದೆ. ಹಾಗಾಗಿ ಈಗ
ಬರೋಬ್ಬರಿ 4ರಿಂದ 5 ಜನ ಮಿಲಿಟರಿ ಅಧಿಕಾರಿಗಳು ಪಾಕಿಸ್ತಾನದ ಒಂದೊಂದೇ ಬಣ್ಣವನ್ನು ಬಯಲು ಮಾಡ್ತಾ ಇದ್ದಾರೆ. ಯಾವ ವಾಯುನೆಲೆ ಮೇಲೆ ದಾಳಿ ಮಾಡಿದ್ವಿ, ಎಷ್ಟು ಜನ ಸತ್ರು, ಎಲ್ಲವನ್ನು ಕೂಡ ಅತ್ಯಂತ ಸ್ಫುಟವಾಗಿ ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇದೀಗ ಭಾರತ ಪಾಕಿಸ್ತಾನದ ಮೇಲೆ ಯಾವಾಗ ದಾಳಿ ಮಾಡುತ್ತೆ, ಯಾವಾಗ ಪಾಕಿಸ್ತಾನವನ್ನು ಧ್ವಂಸ ಮಾಡುತ್ತೆ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇವೆಲ್ಲದರ ಹಿಂದೆ ಮೋದಿ ಎನ್ನುವಂತ ಒಬ್ಬ ಚಾಣಕ್ಯ ಇದ್ದಾನೆ ಎನ್ನುವುದು ಅಷ್ಟೇ ಅಕ್ಷರಶಃ ಸತ್ಯ. ಯಾಕಂದ್ರೆ ನೀವು ಜಗತ್ತಿಗೆ ತೋರಿಸ್ಕೊಳ್ಳೇಬೇಕಿತ್ತು, ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೀವಿ ಅಂತ. ವಿರೋಧ ಪಕ್ಷಗಳು, ಭಾರತೀಯ ಅನೇಕರು ಕೂಡ ಕದನ ವಿರಾಮಕ್ಕೆ ಅತ್ಯಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲದರ ಹಿಂದೆ ಒಂದು ಲೆಕ್ಕಾಚಾರ ಇದೆ. ಅದೇನೆಂದ್ರೆ ಚೀನಾದ ಕುತಂತ್ರ ಬುದ್ಧಿಯಿಂದ ಪ್ರೇರೇಪಿತವಾದಂತಹ ಪಾಕಿಸ್ತಾನ ತನ್ನ ಗರಿವಿಲ್ಲದಂತೆ ಯುದ್ಧವನ್ನು ಮಾಡ್ಲಿಕ್ಕೆ ಮುಂದಾಯಿತು. ಆದ್ರೆ ಇದರಿಂದ ಯಾರಿಗೆ ಹಾನಿ ಆಗ್ತಿತ್ತು ಅಂದ್ರೆ ಅದು ಭಾರತಕ್ಕೆ ಹಾನಿ ಆಗ್ತಿತ್ತು. ಇವೆಲ್ಲವನ್ನ ನೋಡ್ತಾ ಇದ್ರೆ ಕದನ ವಿರಾಮ ಎನ್ನುವಂತ ಒಂದು ಘೋಷಣೆ ಮಾಡೋದ್ರ ಮುಖಾಂತರ ಭಾರತ ಇಡೀ ವಿಶ್ವವನ್ನ ಗೆದ್ದಿದೆ ಮತ್ತು ಇಡೀ ವಿಶ್ವಕ್ಕೆ ಬೇಕಾಗುವಂತ ರಾಷ್ಟ್ರವಾಗಿದೆ. ಯಾರು ಏನೇ ಹೇಳಿದ್ರು ಕೂಡ, ವಿರೋಧ ಪಕ್ಷರು ಏನೇ ಹೇಳಿದ್ರು ಕೂಡ ಗೆಲ್ಲುವಂತ ಚಾನ್ಸ್ ಅನ್ನ ಯಾಕೆ ಮಿಸ್ ಮಾಡ್ಕೊಂಡ್ರಿ, ಇಂದಿರಾಗಾಂಧಿ ಅಂತ ಒಬ್ಬ ನಾಯಕತ್ವ ಬೇಕಿತ್ತು, ಆದ್ರೆ ಮೋದಿ ಸರಿ ಇಲ್ಲ ಎನ್ನುವಂತ ಅನೇಕ ಟೀಕೆ ಟಿಪ್ಪಣಿಗಳು ಬಂದ್ರು ಕೂಡ ಭಾರತ ಈಗಿನ ಹಿಂದಿನ ಭಾರತವಾಗಿಲ್ಲ. ಈಗೀಗ ನಮ್ಮ ಮಿಲಿಟರಿ ಅಧಿಕಾರಿಗಳು 4ರಿಂದ 5 ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಪ್ರೆಸ್ ಮೀಟ್ ಆಗಿರ್ಬೋದು, ಅವರ ನೇರ ನುಡಿ ಆಗಿರ್ಬೋದು ಮತ್ತು ಅವರಲ್ಲಿನ ಕಾನ್ಫಿಡೆನ್ಸ್ ಆಗಿರ್ಬೋದು, ಎಲ್ಲ ನೋಡ್ತಾ ಇದ್ರೆ ನಾವು ಹೊಡೆಯುವ ಕೆಲಸವನ್ನು ಮಾಡ್ತೇವೆ. ಬಾಡಿಗಳ ಲೆಕ್ಕಾಚಾರ ಪಾಕಿಸ್ತಾನ ಹಾಕೊಳ್ಬೇಕೆನ್ನುವಂತ ನೇರವಾದ ಮಾತಿದೆಯಲ್ಲ, ಅದು ಭಾರತ ಒಂದು ನಂಬಿಕೆ, ಭಾರತ ಒಂದು ಕಾನ್ಫಿಡೆನ್ಸ್ ಅನ್ನ ಪ್ರತ್ಯೇಕವಾಗಿ ಹೇಳುತ್ತೆ ಮತ್ತು ಪರೋಕ್ಷವಾಗಿ ಹೇಳುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕದನ ವಿರಾಮ ಬೇಕಿತ್ತು. ಕದನ ವಿರಾಮ ಹಾಕಿ ಅದಾದ ನಂತರ ಪಾಕಿಸ್ತಾನವೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರೆ ಅದು ಭಾರತಕ್ಕೆ ಅತ್ಯಂತ ದೊಡ್ಡ ಲಾಭ. ಏನೇ ಆಗ್ಲಿ, ಇವೆಲ್ಲದರ ಹಿಂದೆ ಮೋದಿ ಎನ್ನುವಂತ ಚಾಣಾಕ್ಷಿ ಬುದ್ಧಿವಂತ ಇದ್ದಾನೆ ಎನ್ನುವುದು ಅಷ್ಟೇ ಅಕ್ಷರ ಸತ್ಯ. ಯಾರು ಏನ್ ಬೇಕಾದ್ರೆ ಮಾತಾಡ್ಲಿ, ಭಾರತ ಯುದ್ಧವನ್ನು ಗೆದ್ದಿದೆ. ಯಾಕಂದ್ರೆ ಯುದ್ಧದಿಂದ ಅನೇಕ ಹಾನಿಯಾಗುತ್ತೆ, ನಮ್ಮ ಸೈನಿಕರಿಗೂ ಪ್ರಾಣಿ ಹಾನಿಯಾಗುತ್ತೆ. ಎಲ್ಲದರಿಂದ ಎಚ್ಚೆತ್ತುಕೊಳ್ಬೇಕಂತ ಭಾರತ ಇದೀಗ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನೇ ಕಲಿಸಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.